ಒಟ್ಟು 9,64,000 ಸರ್ಕಾರಿ ಹುದ್ದೆಗಳು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಳ್ಳಬೇಕು ಅನ್ನುವುದು, ಅದರೊಂದಿಗೆ ಕೆಇಎ, ಎಎಸ್ಪಿ, ಕೆಪಿಎಸ್ಸಿ ಹಾಗೂ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ನೇಮಕಾತಿಗಳು, ಪ್ರಾಧಿಕಾರಗಳು ಪ್ರತಿ ವರ್ಷ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಹಾಗೂ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಪ್ರಕಟಿಸಿ ಅದರ ಪ್ರಕಾರ ನಿಗದಿತ ವೇಳಾಪಟ್ಟಿಯಂತೆ ನೇಮಕಾತಿ ಮಾಡಿಕೊಳ್ಳಬೇಕು ಅನ್ನುವುದು, ಅದರೊಂದಿಗೆ UPSC ಮತ್ತು CSC ಸೇರಿದಂತೆ ಎಲ್ಲ ಪರೀಕ್ಷೆಗಳನ್ನು ಕನ್ನಡ ಭಾಷೆಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದು, ಅದರೊಂದಿಗೆ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಇರಬೇಕು, ಎಲ್ಲ ರೀತಿಯ ಪರೀಕ್ಷಾ ಕ್ರಮಗಳನ್ನು ತಡೆಗಟ್ಟಬೇಕು ಮತ್ತು ದುಬಾರಿ ಅರ್ಜಿ ಶುಲ್ಕವನ್ನು ಕೈ ಬಿಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು 5 ವಿಷಯದ ಮೇಲೆ ಈ ಯುವ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಮೊದಲಿಗೆ ಈ ಒಂದು ಯುವ ಅಧಿವೇಶನದ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಯಲ್ಲಪ್ಪ ಹೆಗಡೆ ಅವರು ಆಗಿರ್ತಕ್ಕಂಥ ವಿಚಾರವನ್ನು ಮಂಡಿಸ್ತಾ ಇದ್ದೀವಿ. ನಮ್ಮ ಆಳ್ತಕ್ಕಂಥ ಸರ್ಕಾರಗಳು, ರಾಜಕೀಯ ಪಕ್ಷಗಳು ಸಹಿತ ಇವತ್ತು ಯುವಜನರ ಪರವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡ್ತಾ ಇಲ್ಲ. ನಾವು ಸದನದಲ್ಲಿ ಗಮನಿಸ್ತಿರ್ಬೋದು, ವೈಯಕ್ತಿಕವಾಗಿ ಆ ಪಾರ್ಟಿಯವ್ರು ಹಿಂಗಂದ್ರು, ಈ ಪಾರ್ಟಿಯವ್ರು ಹಿಂಗಂದ್ರು, ವೈಯಕ್ತಿಕ ವಿಷಯಗಳು ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಯಾವುದಾದ್ರೂ ಒಂದು ವಿಷಯ ಇಟ್ಕೊಂಡು ಸುದೀರ್ಘವಾಗಿ ಕಾರ್ಯಕಲಾಪಗಳನ್ನು ಹಾಳು ಮಾಡುವಂಥ ಕೆಲಸವನ್ನು ಹಲವಾರು ಸದನಗಳಲ್ಲಿ ನಾವೆಲ್ಲ ಗಮನಿಸಿದ್ವಿ. ಆದರೆ ಆಳುವ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷಗಳಿಗೆ ನಿಜವಾದ ಕಳಕಳಿ ನಮ್ಮ ನಾಡಿನ ಜನರ ಹಿತಾಸಕ್ತಿಯನ್ನು ಕಾಪಾಡಲು ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥ ಸರ್ಕಾರ. ಆ ಸರ್ಕಾರಗಳ ವಿಫಲತೆಯಿಂದಾಗಿಯೇ ಇವತ್ತು ರಾಜ್ಯದಲ್ಲಿ 7,84,000 ಹುದ್ದೆಗಳು ಖಾಲಿ ಇದಾವೆ. ಆ ಹುದ್ದೆಗಳು ಸಹಿತ ಇವತ್ತಿನ ಜನಸಂಖ್ಯೆ ಅನುಗುಣವಾಗಿಲ್ಲ. 2011ರ ಜನಗಣತಿಯ ಅನುಗುಣವಾಗಿ ನಮ್ಮಲ್ಲಿ 7 ಲಕ್ಷ ಏನು ಪೋಸ್ಟ್ಗಳು ಈ ರಾಜ್ಯದಲ್ಲಿ ತುಂಬಬೇಕು ಅಂತಕ್ಕಂಥದ್ದೇನಿದೆ, ಆ ಒಂದು ಅಂಕಿಅಂಶಗಳ ಆಧಾರದ ಮೇಲೆ ಇವತ್ತು 7,84,000 ಹುದ್ದೆಗಳು ಖಾಲಿ ಇದಾವೆ. ಇದು ಕೇವಲ ಉದ್ಯೋಗಾಕಾಂಕ್ಷಿಗಳಿಗೆ ಮಾತ್ರ ಅಲ್ಲ, ಈ ರಾಜ್ಯದ ಜನರ ಸಮಸ್ಯೆ. ಇವತ್ತು ನಾವು ಯಾವುದೇ ಇಲಾಖೆಗೆ ಹೋಗಿ ಸಾರ್ವಜನಿಕರು ಅವರ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ಇವತ್ತು ಆರೋಗ್ಯ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ ಸಹಿತ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ನೇಮಕಾತಿಗಳಿಲ್ಲ. ಅಲ್ಲಿ ಸಾರ್ವಜನಿಕರ ಕೆಲಸವೂ ಸರಿಯಾಗಿ ಆಗ್ತಾ ಇಲ್ಲ. ಉತ್ತಮವಾದ ಆಡಳಿತವನ್ನು ನೀಡ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರಗಳು ಅವುಗಳು ಮಾಡ್ತಕ್ಕಂಥ ತಪ್ಪಿನಿಂದಾಗಿ ಇವತ್ತು ಸರಿಯಾದ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕರ ಕೆಲಸವೂ ಆಗ್ತಾ ಇಲ್ಲ. ಈ ಕಡೆ ಯುವಜನರು ಉದ್ಯೋಗಕ್ಕಾಗಿ ಓದ್ತಕ್ಕಂಥ ಯುವಜನರಿಗೆ ಉದ್ಯೋಗವನ್ನು ನೀಡುವಂತ ಕೆಲಸವೂ ಆಗ್ತಾ ಇಲ್ಲ. ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸ್ಬೇಕು. ಅವ್ರು ಉದ್ಯೋಗ ಹಿಡಿತಾರೋ ಬಿಡ್ತಾರೋ, ಸರಿಯಾಗಿ ಪ್ರತಿ ವರ್ಷ ಪರೀಕ್ಷಾ ಕಳೆದ್ರೆ ಎಷ್ಟೋ ಜನ ಯುವಕರು ಅದ ಒಂದು ನಾನು ಇದು ಆಗ್ಬೇಕು, ಯಾವ್ದಾದ್ರು ಒಂದು ತಹಸೀಲ್ದಾರ್ ಕಚೇರಿ ಕೆಲಸ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಆಗಿರ್ಬೋದು, ಅವರ ಇಲಾಖೆಗೆ ಹೋಗ್ಬೇಕಂತ ಬಹುದಿನಗಳ ಕನಸು. ಸಾಕಷ್ಟು ವಿದ್ಯಾರ್ಥಿಗಳದ್ದು ಭವಿಷ್ಯ ಏನಾಗಿದೆ, ಉದ್ಯೋಗಾಕಾಂಕ್ಷಿ ಭವಿಷ್ಯದ ಏಸುಮಾರಾಗಿದೆ. ಹಲವಾರು ವರ್ಷಗಳಿಂದ ಓದಿ 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 ಅವರು ಮಾನಸಿಕ ಖಿನ್ನತೆಗೊಳಗಾಗಿದೆ. ಇದು ಕೇವಲ ಈ ಸರ್ಕಾರದ ತಪ್ಪೇನು ಅಂತಂದ್ರೆ ಹಿಂದಿನ ಸರ್ಕಾರದ ತಪ್ಪಿದೆ. ನಮ್ಮ ನಾಳಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಕ್ಕೆ ಅಧಿಕಾರವನ್ನ ಕೊಟ್ಟಿದ್ದೀವಿ. ಕಳೆದ 20 ವರ್ಷದಲ್ಲಿ 3 ಪಕ್ಷಗಳ ಅಧಿಕಾರಕ್ಕೆ. ಆದ್ರೆ ಎಲ್ಲಾ ಪಕ್ಷಗಳು ಸಹಿತ ಯುವಜನರ ಪರವಾಗಿ ಸರಿಯಾದ ವಿಚಾರವನ್ನು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಯುವಕರು ಇವತ್ತು ಬೃಹತ್ ಪ್ರಮಾಣದ ಹೋರಾಟಗಳನ್ನು ಆಯಾ ಭಾಗದಲ್ಲಿ ಅಲ್ಲೆಲ್ಲ ಮಾಡ್ತಕ್ಕಂಥ ತಾವೆಲ್ಲ ಗಮನಿಸಿದೆ. ಕೇವಲ ರಾಜ್ಯ ಸರ್ಕಾರದಲ್ಲಿ ಉದ್ಯೋಗಗಳು ಖಾಲಿ ಇಲ್ಲ, ಕೇಂದ್ರದಲ್ಲಿಯೂ ಸಹಿತ ಉದ್ಯೋಗಗಳು ಖಾಲಿ ಇಲ್ಲ. ಅಲ್ಲಿಯೂ ಸಹಿತ 9,64,000 ಹುದ್ದೆಗಳು, ಇನ್ನು ಹೆಚ್ಚಿನ ಹುದ್ದೆಗಳು ಖಾಲಿ ಇದೆ. ಆದರೆ ಅಲ್ಲಿ ನೇಮಕಾತಿಗಳು ಪ್ರತಿ ವರ್ಷ ಆಗ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ನೀವೆಲ್ಲ ಗಮನಿಸಬಹುದು, RRB ಇರ್ಬೋದು, UPSC ಇರ್ಬೋದು, CSC ಇರ್ಬೋದು, ಎಲ್ಲವೂ ಸಹಿತ ನೇಮಕಾತಿಗಳನ್ನ ಪ್ರತಿ ವರ್ಷ ಕರೀತಾರೆ. ಆದ್ರೆ ಏನಾಗಿದೆ ಅಂತಂದ್ರೆ ನಮ್ಮ ಹಕ್ಕೊತ್ತಾಯ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಕರೆದ್ರೆ ಸಾಕಷ್ಟು ಜನ ಯುವಕರು ಉದ್ಯೋಗಕ್ಕೆ ಹೋಗ್ತಾರೆ. ಇವರು ಕರೀತಾ ಇರೋದಂದ್ರೆ ಕೆಲವೇ ಕೆಲವು ಹುದ್ದೆಗಳನ್ನ ಕರೀತಾ ಇದ್ದಾರೆ. ಕೆಲವೇ ಕೆಲವು ಹುದ್ದೆಗಳನ್ನ ಕರೆಯುವುದರಿಂದಾಗಿ ಅಲ್ಲಿಯೂ ಸಹಿತ ಏನಾಗ್ತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಉದ್ಯೋಗಗಳ ನೇಮಕಾತಿಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ಅಧಿವೇಶನದ ಮುಖಾಂತರವಾಗಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇರೋದು ಏನಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ತುಂಬ್ಕೋಬೇಕು, ಜೊತೆಗೆ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಆ ಇಲಾಖೆದಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಸಹಿತ ತುಂಬ್ಕೋಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಹೀಗೆ ನಮ್ಮ
ನೇಮಕಾತಿ ವಿಚಾರಗಳು ತಾವೆಲ್ಲ ಯುವಕರಿದ್ದೀರಿ. ಕೇಂದ್ರದ ಏನಾಗುತ್ತೆ ಅಂತಂದ್ರೆ ಅಕಾಡೆಮಿಕ್ ಕ್ಯಾಲೆಂಡರ್ ಇವೆಂಟ್ ಅನ್ನ ಬಿಡ್ತಾರ. ಯಾವ ಯಾವ ಸಂದರ್ಭದಲ್ಲಿ ಹುದ್ದೆಗಳನ್ನ ತುಂಬಿಕೊಡ್ತೀವಿ, ಪರೀಕ್ಷಾ ದಿನಾಂಕ ಬಿಡ್ತಾರೆ, ಆಮೇಲೆ ಸಂದರ್ಶನ, ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರ್ಬೋದು, ನಿಮ್ಮ ನೇಮಕಾತಿ ಆದೇಶ ಕೊಡುವುದಾಗಿರ್ಬೋದು, ಪ್ರತಿಯೊಂದು ಸಹಿತ ಕೇಂದ್ರದಲ್ಲಿ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ನ ಆ ವರ್ಷದ ವಾರ್ಷಿಕ ಒಂದು ಕ್ಯಾಲೆಂಡರ್ನ ಪ್ರಕಟ ಮಾಡ್ತಾರೆ. ಆದ್ರೆ ರಾಜ್ಯದಲ್ಲಿ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಆಗ್ತಾ ಇದೆ. ಇವತ್ತು ನೋಟಿಫಿಕೇಶನ್ ಮಾಡಿದ್ವಿ ಅಂತ ಹೇಳಿರ್ತಕ್ಕಂಥವ್ರು ಇನ್ನ 5 ವರ್ಷ ಬಿಟ್ಟು ಕೊಡ್ತಾರೋ ಗೊತ್ತಿಲ್ಲ, 4 ವರ್ಷ ಬಿಟ್ಟು ಕೊಡ್ತಾರೋ ಗೊತ್ತಿಲ್ಲ, ಅವ್ರು ಯಾವಾಗ ಎಕ್ಸಾಮ್ ನಡೆಸ್ತಾರೋ ಗೊತ್ತಿಲ್ಲ, ಯಾವಾಗ ಪರೀಕ್ಷೆಗಳ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ನೇಮಕಾತಿ ಆದೇಶವನ್ನು ಕೊಡ್ತಾರೋ ಗೊತ್ತಿಲ್ಲ. ಹಾಗಾದ್ರೆ ಓದುವ ವಿದ್ಯಾರ್ಥಿಗಳ ಜೀವನ ಏನಾಗತ್ತ? ಇವರು ಎಲೆಕ್ಷನ್ ಮಾತ್ರ 5 ವರ್ಷಕ್ಕೊಮ್ಮೆ ನಡೀತಾವ. ಯಾವ್ದಾದ್ರು ಎಲೆಕ್ಷನ್ 1 ತಿಂಗಳು 15 ದಿನ ಡಿಲೇ ಆಗಿರ್ತಾವ. ತಾವು ಗಮನಿಸಿದ್ರಿ, ಎಂತ ಕೊರೋನಾ ಅಂತ ಸಂದರ್ಭದಲ್ಲೂ ಸಹಿತ ಈ ದೇಶದಲ್ಲಿ ಚುನಾವಣೆಗಳು ನಡೆದವು. ನಾವೆಲ್ಲ ಗಮನಿಸ್ಬೇಕು. ಕೊರೋನಾ ಅಂತ ಮಹಾಮಾರಿ ರೋಗ ಬಂದಾಗೂ ಸಹಿತ ಈ ದೇಶದಲ್ಲಿ ಚುನಾವಣೆಗಳನ್ನ 15 ದಿನಗಳ ಕಾಲ ಮುಂದೂಡಿಲ್ಲ. ಆದ್ರೆ ಇವರು ಯಾವ ರೀತಿ ಪತ್ರ ಹಸಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ನೀವೆಲ್ಲ ಗಮನಿಸಿರ್ಬೋದು, ಪತ್ರಿಕೆಯಲ್ಲಿ ಓದಿರ್ಬೋದು. ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 56,000ಕ್ಕಿಂತ ಹೆಚ್ಚಿನ ಹುದ್ದೆಗಳ ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳಿದ್ರು. ಈ ಹಿಂದಿನ ಬಜೆಟ್ ನಲ್ಲಿ ಬೆಳಗಾವಿ ಸೆಷನ್ ಅಲ್ಲಿ ತಾವು ಗಮನಿಸಿರ್ಬೋದು, 24,000 ಹುದ್ದೆಗಳನ್ನು ತುಂಬ್ಕೊತೀವಿ, ನಮ್ದು ಆರ್ಥಿಕ ಅನುಮೋದನೆ ಆಗಿದೆ ಅಂತ ಹೇಳಿದ್ರು. ಇವರು ಯಾವಾಗ ಹೇಳ್ತದೆ, ಯಾವಾಗ ಯುವಕರು ಬೀದಿಗಿಳಿತಾರೆ, ಹೋರಾಟವನ್ನ ಮಾಡ್ತಾರೆ, ನಮ್ಮನ್ನ ಸಮಾಧಾನ ಪಡಿಸ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಾವು ಹುದ್ದೆಗಳ ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳ್ತಾರೆ. ನಿಜವಾಗಲೂ ಮಾಡ್ಕೊಳಂಗಿಲ್ಲ. ಆ ಒಂದು ಅಧಿಸೂಚನೆಗೂ ಸಹಿತ ಈ ಒಳ ಮೀಸಲಾತಿ ಗೊಂದಲ ಬಗೆಹರಿದಿಲ್ಲ. ಆ ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥ ಜನರಲ್ಲ, ಆ ಗೊಂದಲ ಸೃಷ್ಟಿ ಮಾಡತಕ್ಕಂಥವು ಕಾಂಗ್ರೆಸ್ ಮತ್ತು ಬಿಜೆಪಿ ಅವರೇ ಈ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಗೊಂದಲ ಬಗೆಹರಿಲಾರದೆ ನೋಟಿಫಿಕೇಶನ್ಗಳು ಸ್ಟೇ ಆಗೇ ಆಗ್ತಾವ. ಕೋರ್ಟಲ್ಲಿ ಇವರು ನೋಟಿಫಿಕೇಶನ್ಗಳು ಸ್ಟೇ ಆಗೇ ಆಗ್ತಾವ. ನೀವೆಲ್ಲ ಬಹಳಷ್ಟು ವಿದ್ಯಾರ್ಥಿಗಳು DPR ಇಂದ ಬಂದಿರತಕ್ಕಂಥದ್ದು ಓದಿರ್ಬೋದು. ಅಲ್ಲೊಂದು ಸರ್ಕ್ಯುಲರ್ ಅನ್ನ ಓದಿ, 30 ದಿನದೊಳಗಾಗಿ ಎಲ್ಲಾ ಇಲಾಖೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಮಾಡ್ಕೋಬೇಕು ಅಂತ ಇತ್ತು. ಅದ್ರ ಮ್ಯಾಲಿನ ಪಾಯಿಂಟ್ ಒಂದದ, ನಿಮ್ಗೆಲ್ಲರಿಗೂ ನಾವು ಪ್ರತಿ ಕಳಿಸ್ಕೊಡ್ತೇವೆ. ನೇಮಕಾತಿಗಳು ನೀವೇನು 56% ಅನ್ನು ಮಾಡಿದೀವಿ, ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟು ಆದೇಶ ಕೊಡ್ತೀವಿ, 2% ಅನ್ನ SC-ಗಳಿಗೆ ರಿಸರ್ವ್ ಇಡ್ತೀವಿ, 4% ಅನ್ನ ST-ಗಳಿಗೆ ರಿಸರ್ವ್ ಇಡ್ತೀವಿ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡಿ ಈ 6% ಅನ್ನ ಕಾಯ್ದಿರಿಸಲಾಗಿದೆ ಅಂತಕ್ಕಂಥದ್ದನ್ನ. ಆದ್ರೆ ಇದಕ್ಕೆ ಕಾನೂನಿನ ಬಲ ಐತೇನು ಅಂತ ನೋಡಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ಬಲ ಇಲ್ಲ ಇದಕ್ಕೆ. ಮತ್ತೆ ಅದನ್ನ ಏನ್ ಮಾಡ್ತಾರಪ್ಪ, ಸ್ಟೇ ನೋಟಿಫಿಕೇಶನ್ಗಳು ಸ್ಟೇ ಆಗ್ತಾವ. ಯಾರು ಮಾಡಿದ ತಪ್ಪು? ಸರ್ಕಾರ ತಾನೇ ತಪ್ಪು ಮಾಡುತ್ತೆ, ತಾನೇ ಇನ್ನೊಬ್ಬರನ್ನ ಕೋರ್ಟಿಗೆ ಕಳಿಸುತ್ತೆ. ಆಳುವ ಪಕ್ಷಗಳು, ವಿರೋಧ ಪಕ್ಷಗಳು ಅವರು ರಾಜಕೀಯ ಏನಾಗಿದೆಪ್ಪ ಅಂದ್ರೆ 2028ಕ್ಕೆ ಈ SC/ST ಜನಾಂಗದ ವೋಟ್ ಬ್ಯಾಂಕ್ ಅನ್ನ ನಮ್ಮ ಪಾರ್ಟಿಗೆ ಬರ್ಬೇಕಂತ ಒಂದು ಪಕ್ಷ, ನಮ್ಮ ಪಾರ್ಟಿಗೆ ಬರ್ಬೇಕಂತ ಇನ್ನೊಂದು ಪಕ್ಷ. ಆ ಎರಡೂ ಪಕ್ಷಗಳು ಮುಂದಿನ 28 ಚುನಾವಣೆಯಲ್ಲಿ ಸರ್ಕಾರ ರಚನೆ ಮಾಡಬೇಕಂತೇಳಿ ಅವರು ದೂರದೃಷ್ಟಿ ಇಟ್ಕೊಂಡು ಆ ಸಮುದಾಯಗಳ ಬಗ್ಗೆ ದಿನನಿತ್ಯ ಹೋರಾಟಗಳನ್ನ, ಪ್ರಚಾರಗಳನ್ನ ಮಾಡ್ತಾ ಇದ್ರು ಹೊರತು ನಿಜವಾದ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸ ಮಾಡ್ತಾ ಇದ್ರು. ಆ ಸಮುದಾಯಗಳಿಗೆ ನಿಜವಾದ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು ಮಾಡದೇ ಇದ್ದ ಪರಿಣಾಮವಾಗಿ ನಮಗೆ ನೋಟಿಫಿಕೇಶನ್ ಆಗ್ತಾ ಹೊಡೆದು ಒಂದು ಭ್ರಮೆ ಅಷ್ಟೇ. ಅದು ಸರಳ ಇಲ್ಲ. ಇವಾಗ ಓದಿದ್ರೆ ಗೊತ್ತಾಗುತ್ತೆ, ಅದು ಕೋರ್ಟಲ್ಲಿ ಸ್ಟೇ ಆಗ್ತದೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಎಲ್ಲ ಭಾಗದಲ್ಲಿ ಇಂಥ ಯುವ ಜನರನ್ನ ಕೂಡಿಸ್ಕೊಂಡು ಅವರಿಗೆ ವಾಸ್ತವ ಸತ್ಯಗಳನ್ನ ನಾವು ಹೇಳೋದ್ರ ಜೊತೆಗೆ ಅವರಲ್ಲಿರ್ತಕ್ಕಂಥ ವಿಚಾರಗಳನ್ನ ನಾವು ಕೇಳೋದ್ರ ಮುಖಾಂತರವಾಗಿ ಒಂದು ಯುವ ಅಧಿವೇಶನ ಮೂಲಕವಾಗಿ ಅವರಿಗೆ ನಾವು ವಿಚಾರಗಳನ್ನ ಮುಟ್ಟಿಸಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಯುವಕರು ಎಲ್ಲದಕ್ಕೂ ಸಿದ್ಧರಾಗಬೇಕಲ್ಲ. ಯಾಕಂತಂದ್ರೆ ಇವತ್ತು ಯಾರಾದರೂ ಯುವಕರು ಹೋರಾಟವನ್ನ ಮಾಡ್ತಾರೆ ಅಂತಂದ್ರೆ ಅವರ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ಹಾಗಾಗಿ ನಾನು ಎಲ್ಲ ರೈತ ಮುಖಂಡರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಸಾಕಷ್ಟು ಸಂಘಟನೆ ಬಂದಿರ್ತಕ್ಕಂಥ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ, ಮುಂದಿನ ದಿನಮಾನಗಳಲ್ಲಿ ಸರ್ಕಾರಗಳು ಏನಾದರೂ ನೇಮಕಾತಿಗಳನ್ನು ಮಾಡದೇ ಇದ್ರೆ ಯಾವ ರೀತಿ ಬೀದಿಗಿಳಿದು ನಮ್ಮ ಕಬ್ಬಿನ ಚಳವಳಿ ಆಗಿರ್ಬೋದು, ಬೇರೆ ಬೇರೆ ಚಳವಳಿ ನೇತೃತ್ವ ವಹಿಸ್ತೀರಿ. ಈ ಯುವ ಜನರ ನೇತೃತ್ವವನ್ನು ನಮ್ಮ ನಾಯಕರು ವಹಿಸ್ಕೋಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಕುಟುಂಬದಲ್ಲಿ ಇವತ್ತು ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಓದಿಸ್ತಕ್ಕಂಥ ಮಕ್ಕಳಿಗೆ ಒಂದು ಸರಿಯಾದ ಉದ್ಯೋಗ ಸಿಗಲಿ ಅಂತ ಇವತ್ತು ತಂದೆ ತಾಯಿಗಳು ಓದಿಸ್ತಾ ಇದ್ದಾರೆ. ಆದ್ರೆ ಇವರುಗಳು ಸಹಿತ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ನಾವುಗಳು ಯುವ ಸಮೂಹ ಎರಡೂ ಸರ್ಕಾರದ ತಪ್ಪುಗಳನ್ನ ಖಂಡಿಸಬೇಕಾಗಿದೆ. ಕೇಂದ್ರದಲ್ಲೂ ಸಹಿತ ಹಲವಾರು ವಿಚಾರಗಳಿಂದ ಅವನು ಸಹಿತ ನಾವು ಖಂಡಿಸಬೇಕಾಗಿದೆ. ಹಲವಾರು ವರ್ಷಗಳಿಂದ ಇವತ್ತು ನೀವು ಯಾರು ಕೇಂದ್ರದ ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಿ, ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಅವಕಾಶ ಕೊಡ್ತಾರೆ, ಕನ್ನಡದಲ್ಲಿ ಕೊಡುವುದಿಲ್ಲ.
ಹಿಂದಿಯು ಕನ್ನಡದಂತೆ ಒಂದು ಭಾಷೆ ಅಷ್ಟೇ, ಅದೇನು ವಿಶೇಷ ಭಾಷೆ ಅಲ್ಲ, ರಾಷ್ಟ್ರೀಯ ಭಾಷೆ ಅಂತೂ ಅಲ್ಲ. ಸಂವಿಧಾನದಲ್ಲಿ ಎಲ್ಲಿಯೂ ಸಹಿತ ಹಿಂದಿಯನ್ನ ರಾಷ್ಟ್ರೀಯ ಭಾಷೆ ಅಂತ ಹೇಳಿಲ್ಲ. ನಮ್ಮ ಭಾಷೆ ಹೇಗೆ ಕನ್ನಡ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಹಿಂದಿಯೂ ಒಂದು ಭಾಷೆ. ಆದ್ರೆ ಹಿಂದಿ ಏನಪ್ಪಾ ಅಂತಂದ್ರೆ ಉತ್ತರ ಭಾರತೀಯರಿಗೆ ಅನುಕೂಲ ಮಾಡಿಕೊಡುವಂತ ದೃಷ್ಟಿಯಿಂದ ಹಿಂದಿಯನ್ನ ಪರೀಕ್ಷೆ ಒಳಗ ಅವಕಾಶ ಕೊಡ್ತಾರೆ. ನಮ್ಮ ಪ್ರಾದೇಶಿಕ ಪಕ್ಷಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಬಹಳಷ್ಟು ಹೋರಾಟದ ಪರಿಣಾಮವಾಗಿ ಕೆಲವು ಪರೀಕ್ಷೆಗಳು ಕನ್ನಡದಲ್ಲಿ ನಡೀತಾ ಇದ್ದಾವೆ. ಅದೇ ರೀತಿ ಎಲ್ಲಾ ಪರೀಕ್ಷೆಗಳು ಮುಂದಿನ ನಿರ್ಮಾಣದಲ್ಲಿ ಕನ್ನಡದಲ್ಲಿ ನಡೀಬೇಕು ಅಂತಕ್ಕಂಥದ್ದನ್ನ ನಾವು ಆಗ್ರಹ ಪಡಿಸಬೇಕು. ನೇಮಕಾತಿಗಳ ಪ್ರಾದೇಶಿಕತೆ, ಪಾರದರ್ಶಕತೆ ಇರಬೇಕು. ನೀವೆಲ್ಲ ನೋಡಿದ್ರಿ, KPSC ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾಗ ಎಲ್ಲ ಟಿವಿಗಳಲ್ಲಿ ಬಂದಿದೆ, ಪತ್ರಿಕೆಗಳಲ್ಲಿ ಬಂದಿದೆ. KPSC ಹಗರಣಗಳು ತಾಂಡವಾಡ್ತಾ ಇದ್ದಾವೆ. ಆ ಒಂದು ಇಲಾಖೆಗಳನ್ನ ಸುಧಾರಣೆ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ನಾವೆಲ್ಲ ಯುವ ಜನರು ಅದ್ರ ಪ್ರಶ್ನೆ ಮಾಡ್ಬೇಕು. ಮುಂಬರ್ತಕ್ಕಂಥ ಚುನಾವಣೆಗಳಾಗಿರ್ಬೋದು, ಬೇರೆ ಯಾವುದೇ ವಿಚಾರಗಳು ಬಂದಾಗ ಯುವ ಜನರು ಪ್ರಶ್ನೆ ಮಾಡ್ಬೇಕು. ನಾವು ವೋಟ್ ಹಾಕುವ ಮುನ್ನ ಸರಿಯಾದ ರೀತಿಯಾದ ಪಾರದರ್ಶಕತೆಯಿಂದ ಇರ್ತಕ್ಕಂಥ ಆಡಳಿತ ನೀಡಿದ ಪಕ್ಷಗಳಿಗೆ ವೋಟ್ ಹಾಕ್ಬೇಕು ನಾವು. ಇವತ್ತು KPSC ಹಗರಣಗಳು ನಡೀತಾ ಇದೆ. ಇವತ್ತಂತ ಹಗರಣ ಅಲ್ಲ, ಹಲವಾರು ವರ್ಷಗಳಿಂದ, ದಶಕಗಳಿಂದ KPSC ಸೀಟ್ಗಳು ಮಾರಾಟಕ್ಕಿವೆ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಮೊದಲು 200 ಅಂಕ ಇತ್ತು, ಈಗ 50 ಅಂಕಕ್ಕೆ ತಂದ್ರು ಸಹಿತ ಸಂದರ್ಶನದ ಅಂಕಗಳು ಇವತ್ತು 50 ತಂದ್ರು ಅದರಾಗೂ ಗೋಲ್ಮಾಲ್ ಮಾಡುವಂತ ವ್ಯವಸ್ಥೆ ಏನ್ ನಡೆದಿದೆ, ಇದನ್ನ ನಾವು ಖಂಡಿಸಬೇಕಾಗಿದೆ. ಜೊತೆಗೆ ಸರ್ಕಾರ ಏನೇನೋ ಉಚಿತವಾಗಿ ಕೊಡ್ತದೆ. ಕಲ್ಯಾಣ ರಾಜ್ಯವನ್ನು ಮಾಡ್ತಕ್ಕಂಥ ಸರ್ಕಾರಗಳು ಇವತ್ತು ಯಾರಾದ್ರೂ ನೀವು ಅಪ್ಲಿಕೇಶನ್ ಹಾಕಿ ನೋಡಿರ್ಬೋದು, ಹುಡುಗರು ಅಪ್ಲಿಕೇಶನ್ ಹಾಕಿದ್ರೆ 4-5 ಸಾವಿರ ರೂಪಾಯಿ ನಿಮ್ಗೆ ಕಿಸೆ ರೊಕ್ಕ ಹಾಕಿ ಅಷ್ಟೊಂದು ಏನಪ್ಪ ದುಬಾರಿ ಆಗಿರ್ತಕ್ಕಂಥ ಶುಲ್ಕವನ್ನು ಸರ್ಕಾರ ವಿಧಿಸ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಅಷ್ಟು ಅಮೌಂಟ್ ಅನ್ನು ಕಟ್ತಾರೆ. ಆದ್ರೆ ಕೆಲವು ರಾಜ್ಯಗಳಲ್ಲಿ ಇವತ್ತು ಕೇಂದ್ರದ ಎಕ್ಸಾಮ್ ನೋಡಿ ಬಹಳ ಕಡಿಮೆ ಫೀಸ್ ಅದ. ಎಲ್ಲಿ ಒಳ್ಳೇದಾಗೈತೆ ಅದು ಒಳ್ಳೇದಂತ ಹೇಳ್ಬೇಕು, ಎಲ್ಲಿ ಬದಲಾವಣೆ ಆಗಬೇಕು ಅಂತ ಬದಲಾವಣೆ ಬಯಸ್ಬೇಕು. ಇವತ್ತು ಕೇಂದ್ರದ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಇಲಾಖೆಗಳು ನಾವೇನಾದ್ರೂ ಕಟ್ಟಿದ್ರೆ ಎಕ್ಸಾಮ್ ಪರೀಕ್ಷೆ ಬರಲಿಕ್ಕೆ ಮಾಡಿದಾಗ ಅಲ್ಲಿ ಶುಲ್ಕ ಬಹಳ ಕಡಿಮೆ ಇರ್ತದೆ. ಆದ್ರೆ ರಾಜ್ಯದ್ದು ವಿಪರೀತವಾಗಿರ್ತಕ್ಕಂಥ ಶುಲ್ಕ ವಿಧಿಸುವಂತಾಗತ್ತೆ. ಒಟ್ಟಾರೆ ನಾನು ಎಲ್ಲ ಈ ಅಧಿವೇಶನ ಮುಖಾಂತರ ಸಭಾಧ್ಯಕ್ಷರೇ ಎಲ್ಲ ಯುವ ಜನರಿಗೆ ಹೇಳೋದೇನಪ್ಪ ಅಂತಂದ್ರೆ, ನಾವು ಜಾಗೃತರಾಗಿರ್ಬೇಕು. ನಾವು ಜಾಗೃತ ಆಗಲಿಪ್ಪ ಅಂತಂದ್ರೆ ಸರ್ಕಾರ ಮಣ್ಣೆಚ್ಚುವಂತೆ ಕೆಲಸ ಆಗತ್ತೆ. ರಾಜ್ಯದಲ್ಲಿ ಸಮಸ್ಯೆಗಳು, 2 ವರ್ಷಕ್ಕೆ ಚುನಾವಣೆ ಇರೋದ್ರಿಂದ ನೀವೇನಾದ್ರೂ ನಮಗೆ ಸರ್ಕಾರ ಮಾತಿನಂತೆ ನಡ್ಕೊಂಡಂತೆ ನುಡಿದಂತೆ ನಡೀತೈತೆ ಅಂತಂದ್ರೆ ಅದು ತಪ್ಪು. ನುಡಿದಂತೆ ನಡೆಯುವುದಿಲ್ಲ. ಅದು ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು. ಮುಂದಿನ ದಿನಮಾನಗಳಲ್ಲಿ 30 ದಿನ ಏನಾದ್ರು ಅವರು ಅಧಿಸೂಚನೆ ಹೊರಡಿಸಿದ ಸರ್ಕಾರ ಹೇಳಿದೆ, ಹೊರಡಿಸ್ತಿಲ್ಲ ಅಂದ್ರೆ 30 ದಿನ. ಇವತ್ತು ಹೇಳಾಗ್ತದೆ 3 ವರ್ಷದಿಂದ ಇದನ್ನೇ ಹೇಳ್ಕೊತ ಬಂದಾರ ಅವರು. ಯಾವ ಆಧಾರ ಮೇಲೆ ಹೊರಡಿಸ್ತದ ಅಂತ ಹೇಳ್ಬೇಕಾಗತ್ತ. ಆಯ್ತು, 30 ದಿನದ ನಂತರ ಹೊರಡಿಸ್ತಿಲ್ಲ ಅಂತಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳಬೇಕು. ಕೇವಲ ಧಾರವಾಡದಲ್ಲಿ ಕೇಂದ್ರಿತ ಚಳವಳಿಗಳಲ್ಲ, ನಮ್ಮ ತಾಲೂಕು ಮಟ್ಟದಲ್ಲೂ ಸಹಿತ ಆ ಚಳವಳಿಗಳನ್ನ ರೂಪಿಸಬೇಕಾಗಿ ಎಲ್ಲ ನಾನು ಹಿರಿಯರಲ್ಲಿ ಮನವಿ ಮಾಡ್ತೀನಿ. ಆ ಹಿರಿಯರಿಗೆ ಯುವಕರು ಸಾಥ್ ಕೊಡ್ಬೇಕಂತ ನಾನು ಮನವಿ ಮಾಡ್ತೀನಿ. ನಾವೆಲ್ಲರೂ ಸಾಥ್ ಕೊಟ್ರೆ ಯಾರಾದ್ರೂ ಚಳವಳಿಗಳಲ್ಲಿ ಲೀಡ್ ಮಾಡ್ತಾರೆ. ನಾವು ಸಹಿತ ನಮ್ಮ ಹಕ್ಕಂತ ಯಾವ್ಯಾವ ಕುರ್ಚಿಯನ್ನು ಹಿಡಿಲಿಕ್ಕೆ ಹೋರಾಟವನ್ನು ಮಾಡ್ತಾರೋ, 2028 ಚುನಾವಣೆ ಉದ್ದೇಶ ಇದೆಯೋ, ನಾವು ಸಹಿತ ನಮ್ಮ ಹಕ್ಕನ್ನ ಪಡೆಯುವಗೋಸ್ಕರ ಹೋರಾಟವನ್ನು ಮಾಡ್ಬೇಕಾದ್ರೆ ಬರೀ 1 ಕಡೆ 2 ಕಡೆ ಪ್ರೊಟೆಸ್ಟ್ ಆದ್ರೆ ಸರ್ಕಾರ ಅನಿಸ್ತದಲ್ಲ. ಯುವ ಜನರು ನಿಜವಾಗ್ಲೂ ಮನಸ್ಸು ಮಾಡಿದೆ. ಸರ್ಕಾರ ರಾತ್ರೋರಾತ್ರಿ ನಿರ್ಣಯಗಳನ್ನು ತೆಗೆದುಕೊಳ್ತು. ನಾವುಗಳು ಸುಮ್ಮಿದ್ದ ಪರಿಣಾಮ ನಾವುಗಳು ನಮ್ಮ ವಿಚಾರಕ್ಕೂ ಸಹಿತ ಎಲ್ಲಾ ಸಂಘಟನೆ ಮುಖಂಡರನ್ನು ಭೇಟಿಯಾಗೋಣ ಅಂತ ಹೇಳ್ತಾ ಮಾಡಿ ಅಧ್ಯಕ್ಷರೇ, ಮುಂದಿನ ದಿನಮಾನಗಳಲ್ಲಿ ಯುವಕರು ಎಚ್ಚೆತ್ತುಕೊಂಡು ನಾವೆಲ್ಲರೂ ಸಹಿತ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಸಭೆಯಲ್ಲಿ ನಾನು ವಿಷಯನ ಮಂಡಿಸ್ತೀನಿ. ಜೊತೆಗೆ ಯಾರ್ಯಾರು ಅಧ್ಯಕ್ಷರೇ ಮಾತನಾಡಲಿಕ್ಕೆ ಅವಕಾಶವನ್ನು ಕೇಳ್ತಾರೆ ಎಲ್ಲ